Good morning, children. Today we start the subject EVS, lesson number 3, social, go around the forest. We already, now we have just continued this lesson. We already completed by giving the introduction of ಸೀತಾ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಕಾಡು ಅಂದರೆ ಏನು, ಕಾಡು ಪ್ರಾಣಿಗಳ ಬಗ್ಗೆ she just give the introduction. So if you continue means the page number is 22. Page number 22. So it is make a list of fruits which are available or grown in your locality. So make a list of fruits, plants ಅಂದರೆ ಹಣ್ಣುಗಳು ಬಿಡುವಂಥ ಗಿಡಗಳನ್ನ ನಿಮ್ಮ ಲೊಕ್ಯಾಲಿಟಿನಲ್ಲಿ ನೀವು ಬೆಳೆದಿದ್ರೆ ನೋಡಿದರೆ ಅದರದ್ದು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ವಿ ಆಲ್ರೆಡಿ ನೋ ದಟ್ ಕೆಲವು ಹಣ್ಣಿನ ಗಿಡಗಳು ನಾವೆಲ್ಲ ಆಲ್ರೆಡಿ ಮನೇಲಿ ಹಾಕಿರ್ತೀವಿ, ತೋಟಗಳಲ್ಲಿರುತ್ತೆ. ಸೊ ಸಾಮಾನ್ಯ ಬೇರೆ ಬೇರೆ ಎಲ್ಲನೂ ಇರುತ್ತೆ ಅಲ್ವಾ. ಹಾಗೆಯೇ ಇಲ್ಲಿ ನೋಡಿ, ದಿಸ್ ಈಸ್ ಗ್ರೇಪ್ಸ್, GRAPS ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಹಣ್ಣು ನೀವು ಬೆಳೆದಿದ್ದೀರಲ್ವಾ. ಮ್ಯಾಂಗೋ ಅಂದರೆ ಮಾವಿನ ಹಣ್ಣು, ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು. ಸೊ ದಿಸ್ ಈಸ್ ಪಪಾಯ, ಸೊ ಪಪಾಯದ ಗಿಡ. ದಿಸ್ ಈಸ್ ಇದೇನು ಬರ್ತಿದ್ದಾರಪ್ಪ, ಕುಕ್ಕು, ಚೆರ್ರಿ, ಆರೆಂಜ್, ಕೋಕೋ. ದಿಸ್ ಈಸ್ ಕೋಕೋ ಅಂದರೆ ಚಾಕ್ಲೇಟ್ ಗಿಡ. ಸೊ ಚೆರ್ರಿ ಗಿಡ, ಆರೆಂಜ್ ಕಿತ್ತಲೆ ಹಣ್ಣು, ಗೋವಾ ಅಂತಂದರೆ ಸೀಬೆ ಮರ, ಹಾಗೂ ಪೊಮೊಗ್ರಾನೇಟ್ ಅಂದರೆ ದಾಳಿಂಬೆ ಮರ, ಪೈನಾಪಲ್ ಅಂತಂದರೆ ಅನಾನಸ್ಸು. ಸೊ ಇದನ್ನೆಲ್ಲ ಕೂಡ ನೀವು ಆಲ್ರೆಡಿ ನೋಡಿದ್ದೀರಾ, ಹಾಗೂ ಇದು ಆಲ್ರೆಡಿ ಕೆಲವು ಹಣ್ಣಿನ ಗಿಡಗಳಂತೂ ನೀವು ಬೆಳೆದೇ ಇದ್ದೀರಾ ಅಲ್ವಾ. ಮಾವಿನ ಹಣ್ಣು, ಸೀಬೆ ಹಣ್ಣು, ಆಮೇಲೆ ಪಪಾಯ. ಸೊ ಇವೆಲ್ಲ ಕೂಡ ನೀವು ಆಲ್ರೆಡಿ ಈಗ ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ನೀವು ಬೆಳೆದಿದ್ದೀರಾ. ಸೊ ಈ ಹಣ್ಣಿನ ಗಿಡಗಳಲ್ಲಿ ಡು ಯು ನೋ ದಟ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ಪ್ರೊವೈಡ್ ಅಸ್ ವಿತ್ ಸೋ ಮೆನಿ ಥಿಂಗ್ಸ್. ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ನೋ ದಿಸ್. ರೈಟ್ ದ ನೇಮ್ಸ್ ಆಫ್ ದ ಥಿಂಗ್ಸ್ ಗಿವನ್ ಇನ್ ದ ಪಿಕ್ಚರ್ ಅಂಡರ್ ದೆಮ್. ಸೊ ಇಫ್ ಯು ಬಾಟ್ ದ ಟೆಕ್ಸ್ಟ್ ಬುಕ್ಸ್ ಮೀನ್ಸ್ ಈಸಿಲಿ ಯು ಕ್ಯಾನ್ ರೈಟ್ ಹಿಯರ್. ಸೊ ನೀವು ಏನಾದರೂ ಪರ್ಚೇಸ್ ಮಾಡ್ಕೊಂಡು ಇದೆಲ್ಲ ಬುಕ್ಸ್ನ ನೀವು ತೊಗೊಂಡಿದ್ರೆ ನೀವು ಇದನ್ನೆಲ್ಲ ಕೂಡ ಫಿಲ್ ಮಾಡಬೇಕು ಮಕ್ಕಳ. ಇಲ್ಲಿ ನೋಡಿ ಎಲ್ಲ ಪಿಕ್ಚರೆಲ್ಲ ಇದೆಯಲ್ಲ, ಇದೆಲ್ಲ ನೀವು ಫಿಲ್ ಮಾಡಬೇಕು. ಏನೇನು ಬ್ಲ್ಯಾಂಕ್ಸ್ಗಳಿದೆ ಈ ಥರ ಎಲ್ಲ ನೀವು ಫಿಲ್ ಮಾಡಬೇಕು. ನೋಡಿ, ಡು ಯು ನೋ ದಟ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ಪ್ರೊವೈಡ್ ಹಸ್ ವಿತ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಮರಗಿಡಗಳಿಂದ ಕೇವಲ ಬರೀ ಹಣ್ಣು ತರಕಾರಿ ಮಾತ್ರ ಕೊಡುತ್ತಾ? ಇಲ್ಲ, ನಮಗೆ ಉಪಯೋಗ ಆಗೋಂಥ, ನಮಗೆ ಉಪಯೋಗ ಆಗೋ ಅಂಥ ಎಲ್ಲ ಪದಾರ್ಥಗಳನ್ನು ಕೂಡ ನಮಗೆ ಗಿಡ ಮರಗಳು ಅದು ನಮಗೆ ಸರ್ವೈವ್ ಮಾಡುತ್ತೆ. ಈಸ್ ಇಟ್? ಎಸ್. ಪ್ಲಾಂಟ್ಸ್ ವಿಲ್ ನಾಟ್ ಗಿವ್ ದ ಓನ್ಲಿ ದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಫ್ಲವರ್ಸ್, ಬಟ್ ವಿ ಕ್ಯಾನ್ ಯೂಸ್ ಫಾರ್ ಅವರ್ ಡೈಲಿ ಯೂಸೇಜ್. ನಮಗೆ ದಿನ ಬಳಕೆಗೆ ಆಗುವಂಥ ಸಾಮಗ್ರಿಗಳನ್ನು ಕೂಡ ನಾವು ಮರದಿಂದ ನಾವು ಉಪಯೋಗಿಸ್ಕೊಳ್ತೀವಿ. ವಿಚ್ ಆರ್ ದಟ್? ಯಾವ್ಯಾವುದು? ಲುಕ್ಯ, ಇದು ದಿಸ್ ಈಸ್ ಎ ಟ್ರೀ, ಇದು ಮರ. ಈ ಮರದಿಂದ ನಾನು ಎಷ್ಟು ಪದಾರ್ಥಗಳನ್ನ ಮಾಡ್ತೀವಿ ನೋಡಿ. ಟೇಬಲ್ ಮಾಡ್ತೀವಿ. ನೀವು ನೆನಪು ಮಾಡ್ಕೊಳ್ಳಿ ಮಕ್ಕಳ, ನಿಮ್ಮ ಮನೆಯಲ್ಲೇ ಇರುತ್ತೆ ಇವೆಲ್ಲ. ಟೇಬಲ್, ಚೇರ್, ಈವನ್ ಪೇಪರ್. ಎವ್ರಿ ಒನ್ ನೋಸ್, ನೋ? ಓಕೆ, ದ ಪೇಪರ್ ಈಸ್ ಎಸ್ ಫ್ರಮ್ ಟ್ರೀಸ್ ಓನ್ಲಿ. ಗಿಡ ಪೇಪರ್ ಮರದಿಂದ ಮಾಡೋದು. ಸೊ ಪೇಪರ್, ಸೊ ದಟ್ ಒನ್ ಐ ಆಮ್ ಜಸ್ಟ್ ಡೋಂಟ್ ವೇಸ್ಟ್ ದ ಪೇಪರ್, ಡೋಂಟ್ ವೇಸ್ಟ್ ದ ಪೇಪರ್. ಪೇಪರ್ನ ಹಾಳು ಮಾಡಬೇಡಿ. ನೀವು ಪೇಪರ್ನ ಹರಿಯೋದು ನೀವು ಹಾಳು ಮಾಡೋದಾದರೆ ಇಟ್ಸ್ ಎ ವೇಸ್ಟ್ ಆಫ್ ನೇಚರ್. ನಾವು ನೇಚರ್ನೇ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಮರಗಳನ್ನ ಕಟ್ ಮಾಡಿ ತಾನೇ ಪೇಪರ್ನ ನಾವು ಮಾಡ್ತಾ ಇರೋದು. ಸೊ ನೀವು ಪೇಪರ್ನ ಹರಿಯೋದು ಸುಮ್ಮನೆ ಬೇರೆ ಬೇರೆದಕ್ಕೆ ಉಪಯೋಗಿಸಿ, ಅದು ಮರದಿಂದ ಮಾಡ್ತಾ ಇದ್ದೀವಿ. ಸೊ ವಿ ಶುಡ್ ನಾಟ್ ಡೂ ದಟ್. ಅದನ್ನು ಮಾಡಿದ್ರೆ ನಾವು ಮರಕ್ಕೆ ನಾವು ಹಾನಿ ಮಾಡ್ದಂಗೆ. ಸೊ ನೆಕ್ಸ್ಟ್ ಇಟ್ ಈಸ್ ಯೋ, ದಿಸ್ ಈಸ್ ಆಲ್ಸೋ ಅಮೌಂಟ್, ದುಡ್ಡು, ಮನಿ ಈಸ್ ಆಲ್ಸೋ ಎ ಮೇಕ್ಸ್ ಬೈ ದ ಪೇಪರ್ ಅಲ್ವಾ. ದುಡ್ಡು ಕೂಡ ಪೇಪರಿಂದನೇ ತಾನೇ ಮಾಡೋದು. ಸೊ ಫಾರ್ ಇಟ್ ಈಸ್ ಯೂಸ್ ಫಾರ್ ದ ಟ್ರೀ. ಆ್ಯಂಡ್ ನೆಕ್ಸ್ಟ್ ದಿಸ್ ಈಸ್ ದ ಸ್ಟಿಕ್ಸ್ ಆಫ್ ಟ್ರೀಸ್. ಮರಗಿಡಗಳು ಕಟ್ ಮಾಡ್ತೀವಿ. ಏನಕ್ಕೆ? ಸೌದೆಗೆ ಉಪಯೋಗಿಸ್ಕೊತೀವಿ. ಬೇರೆ ಬೇರೆ ಗೆಡ್ಡೆ ಗೆಣಸುಗಳು, ಹಣ್ಣೊಂದೇ ಕೊಡಲ್ಲ, ಭೂಮಿನಲ್ಲಿ ಇರುವಂಥ ಗೆಡ್ಡೆ ಗೆಣಸುಗಳು. ಅದಕ್ಕೆ ನಾವು ವಿತ್ ರಾವನ್ನೇ ನಾವು ತಿನ್ಕೋಬೋದು. ಅಂದರೆ ರಾ ಅಂತಂದರೆ ಹಾಗೆ ಕಿತ್ತು ಚೆನ್ನಾಗಿ ತೊಳೆದು ಅದನ್ನು ಹಾಗೆ ತಿನ್ಬೋದು ಗೆಡ್ಡೆ ಗೆಣಸುಗಳು. ಹಾಗೆಲ್ಲ ಬೇಯಿಸ್ತಾರಲ್ಲ, ಈಗಲೇ ಎಲ್ಲ ಬೇಯಿಸೋದು, ಅವಾಗೆಲ್ಲ ಹಸಿನೇ ತಿಂತಾಯಿದ್ರು. ಸೊ ಇದು ಹಸಿನೇ ತಿನ್ನೋದು. ಹುಲ್ಲು ಪ್ರಾಣಿಗಳಿಗೆ ಉಪಯೋಗಿಸ್ತಾರೆ ಹುಲ್ಲು ಅಲ್ವಾ.
ಸೊ ಪ್ರಾಣಿಗಳಿಗೆ ಉಪಯೋಗಿಸ್ತಾರೆ, ಮತ್ತು ಪ್ರಾಣಿಗಳಿಗೆಲ್ಲ ನಾವು ಎಲೆ ಗಿಡ ಮರಗಳು ಮತ್ತು ಹುಲ್ಲುಗಳೆಲ್ಲ ತೊಗೊಂಡ್ಬಂದು ಕೊಡ್ತೀವಿ, ಅದು ತಿನ್ನುತ್ತೆ. ಡೋರ್, ಬಾಗಿಲು, ವಿಂಡೋ, ಕಿಟಕಿ, ಎಲ್ಲರಿಗೂ ಗೊತ್ತದು. ಬಾಗಿಲು ಮತ್ತು ಕಿಟಕಿ ನಾವು ಮಾಡೋದೇ ಹಿಂದೆ ಯಾವುದರಿಂದ ಮಾಡ್ತೀರಾ? ಎಸ್, ಮರದಿಂದ ಮಾಡೋದು. ಇಟ್ ಗಿವ್ಸ್ ಫ್ಲವರ್ಸ್, ಇಟ್ ಗಿವ್ಸ್ ಫ್ಲವರ್ಸ್ ಒನ್ಲಿ, ಇಸ್ ಇಟ್? ಹೂವುಗಳು ಕೂಡ ನಮಗೆ ಮರದಿಂದನೇ ಸಿಗೋದು. ಹೂವು, ಹಣ್ಣು, ತರಕಾರಿ. ದಿಸ್ ಈಸ್ ಇಂಕ್, ದಿಸ್ ಈಸ್ ಇಂಕ್. ಇಂಕ್ ಕೂಡ, ಇಂಕ್ ಅಂತಂದರೆ ಯಾವುದೋ ಒಂದು ಹಾಕಲ್ಲ, ಇದಕ್ಕೂ ಕೂಡ ನಾವು ಮರವೇ ಉಪಯೋಗಿಸ್ತೀವಿ. ಗಮ್ ಅಲ್ವಾ, ರಬ್ಬರ್ ಪ್ಲ್ಯಾಂಟ್, ಗಮ್ ತಯಾರಿಸ್ತೀವಿ. ಗಮ್ ಕೂಡ ಮರದಿಂದನೇ ಸಿಗುತ್ತೆ ನಮಗೆ. ಮ್ಯಾಚ್ ಸ್ಟಿಕ್, ಈವನ್ ಮ್ಯಾಚ್ ಸ್ಟಿಕ್ ಆಲ್ಸೋ ವಿ ವಿಲ್ ಯೂಸ್ ಬೈ ಟ್ರೀಸ್ ಓನ್ಲಿ. ಮರದ ಸಣ್ಣ ಸಣ್ಣ ಪೀಸಸ್ನ ತೊಗೊಂಡು ನಾವು ಮ್ಯಾಚ್ ಬಾಕ್ಸ್ನ ಮಾಡ್ತೀವಿ. ಇಲ್ಲ ಅಂತಂದರೆ ಮ್ಯಾಚ್ ಬಾಕ್ಸ್ ಮಧ್ಯದಲ್ಲಿ ಮದ್ದಿರುತ್ತೆ, ನಾವು ಹಿಂಗೆ ಸ್ಟಿಕ್ ಮಾಡಿದ ತಕ್ಷಣ ಅದು ಹತ್ಕೊಂಡ್ಬಿಡುತ್ತಾ? ಹತ್ಕೊಳ್ಳಲ್ಲ. ಪ್ಲಾಸ್ಟಿಕ್ ಆದರೆ ಹತ್ಕೊಳ್ಳುತ್ತಾ? ಪ್ಲಾಸ್ಟಿಕ್ ಹತ್ಕೊಬೋದು ಮೋಸ್ಟ್ಲಿ, ಬೇರೆದೇನಾದರೂ ಹತ್ಕೊಳ್ಳುತ್ತಾ? ಪೇಪರೆಲ್ಲ ಮಾಡೋಕ್ಕಾಗ್ತಾನೋ? ಮರನೇ ಬೇಕು. ಸೊ ಮ್ಯಾಚ್ ಹಚ್ಚಿದ ತಕ್ಷಣ ಅದು ಕಡ್ಡಿ ಪೂರ್ತಿ ನಮಗೆ ಮೇಣ ಮದ್ದಿರಲ್ಲ, ಚೂರು ಮದ್ದಿರುತ್ತೆ. ಆ ಮದ್ದಿಗೆ ನಾವು ಸ್ಟಿಕ್ ಮಾಡಿದ ತಕ್ಷಣ ಅದು ಹಿಂದೆಗಡೆ ಮರ ಇರೋದ್ರಿಂದ ಅದು ಹತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ನಮಗೆ ಯೂಸ್ಫುಲ್. ನೆಕ್ಸ್ಟ್ ಮೆಡಿಸಿನ್. ಎಸ್, ಮೋರ್ ಪ್ಲ್ಯಾಂಟ್ಸ್ ಗಿವ್ಸ್ ಫಾರ್ ದ ಯೂಸಸ್ ಫಾರ್ ದ ಮೆಡಿಸನ್ ಆಲ್ಸೋ. ಸೊ ಮೆಡಿಸಿನ್ಗೂ ಕೂಡ ಯೂಸ್ ಮಾಡ್ತೀವಿ ನಾವು ಮರ ಗಿಡಗಳನ್ನ. ಯು ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಹೌ ಯೂಸ್ಫುಲ್ ಈಸ್ ಪ್ಲ್ಯಾಂಟ್ಸ್, ಹೌ ಯೂಸ್ಫುಲ್ ಈಸ್ ಪ್ಲ್ಯಾಂಟ್ಸ್ ಟು ಅಸ್. ನಮಗೆ ಪ್ಲ್ಯಾಂಟ್ಸ್ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಲ್ವಾ? ವಿ ಜಸ್ಟ್ ಥಿಂಕ್ ಲಿಟಲ್ ಬಿಟ್, ವಿ ಕ್ಯಾನ್ ಥಿಂಕ್ ಇಟ್. ಸೊ ನೆಕ್ಸ್ಟ್, ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್ you have learnt about the trees. Name 10 trees that grow in your place. Do these trees grow in the forest also? Know from your elders. So look here, in your previous class, ನಾವು ನಿಮಗೆ ಹಳೆ ಕ್ಲಾಸ್ನಲ್ಲಿ ಅಂದರೆ ಹಿಂದೆ ಮಾಡಿರೋಂಥ ಕ್ಲಾಸಸ್ಸಲ್ಲಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಟ್ರೀಸ್. ಮರಗಳ ಬಗ್ಗೆ ನೀವೀಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? ಯಾವ್ಯಾವ ಮರಗಳಿದೆ, ಯಾವ್ಯಾವ ಹಣ್ಣಿನ ಮರ ಇದೆ, ಯಾವ್ಯಾವ ಮರದಿಂದ ನಮಗೇನು ಉಪಯೋಗ. ಸೊ ಈ ಎಲ್ಲ ರೀತಿಯೂ ಕೂಡ ನಮಗೆ ಇದು ಯೂಸ್ಫುಲ್ ಆಗಿದೆ, ಇದು ನಮಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ. ಸೊ ನೇಮ್ 10 ಟ್ರೀಸ್ ದಟ್ ಗ್ರೋ ಇನ್ ಯುವರ್ ಪ್ಲೇಸ್. ಸೊ ನೇಮ್ 10 ಟ್ರೀಸ್ ದಟ್ ಗ್ರೋ ಇನ್ ಯುವರ್ ಪ್ಲೇಸ್. ನಿಮ್ಮ ಗಿಡಗಳಲ್ಲಿ, ನಿಮ್ಮ 10 ಟ್ರೀಸ್ ಅಂತಂದರೆ 10 ಮರಗಳು ನಿಮ್ಮ ಪ್ಲೇಸ್ನಲ್ಲಿ ಯಾವ್ಯಾವುದಿದೆ ಅನ್ನೋದನ್ನು ನೀವು ಈಗಲೇ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ವಿಚ್ ಆರ್ ದ 10 ಟ್ರೀಸ್ ದಟ್ ಗ್ರೋ ಇನ್ ಯುವರ್ ಪ್ಲೇಸ್. ನಾನು ಯಾವ್ಯಾವ ಗಿಡಗಳನ್ನ ಬೆಳೆಸಿದ್ದೀನಿ, ಯಾವ್ಯಾವ ಮರಗಳಾಗಿದೆ, ನಮಗೆ ಸುತ್ತಮುತ್ತ ಇರೋಂಥ ಮರಗಳು ಯಾವುದು. ಸೊ ಯು ಶುಡ್ ಥಿಂಕ್. ಡು ದೀಸ್ ಟ್ರೀಸ್ ಗ್ರೋ ಇನ್ ದ ಫಾರೆಸ್ಟ್ ಆಲ್ಸೋ. ಈಗ ನಮ್ಮ ಸುತ್ತಮುತ್ತ ಇರೋವಂಥ ಗಿಡಗಳು ಈವನ್ ಕಾಡಿನಲ್ಲೂ ಕೂಡ ಬೆಳೆಯುತ್ತಾ ಆ ಮರಗಳು ಅಂತ ಯೋಚನೆ ಮಾಡಿ. ಅರ್ಥ ಆಯ್ತಾ ಮಕ್ಕಳ? ನಾನು ಹೇಳ್ತಾ ಇರೋದೇನು ಗೊತ್ತಾ? ಈಗ ಕೋಕೋನಟ್ ಟ್ರೀ, ಫಾರ್ ಎಕ್ಸಾಂಪಲ್ ಕೋಕೋನಟ್ ಟ್ರೀ ಅಂದರೆ ತೆಂಗಿನ ಮರ. ತೆಂಗಿನ ಮರ ಈಗ ನಾವು ಸುತ್ತಮುತ್ತ ಎಲ್ಲ ಬೆಳೆಸ್ತೀವಿ, ಅದೇ ತೆಂಗಿನ ಮರ ಈವನ್ ಕಾಡಲ್ಲಿ ಕೂಡ ಬೆಳೆಯುತ್ತಾ? ಆ ಥರ ನಾವು ಯೋಚನೆ ಮಾಡಬೇಕು. ಈಗ ತೆಂಗಿನ ಮರ ನಾವು ಇಲ್ಲೆಲ್ಲರೂ ಬೆಳೆಸ್ತೀವಿ, ವಿಲೇಜಲ್ಲಿ ಬೆಳೆಸ್ತೀವಿ, ಟೌನಲ್ಲಿ ಬೆಳೆಸ್ತೀವಿ, ಎಲ್ಲ ಕಡೆಯೂ ಬೆಳೆಸ್ತೀವಿ. ಆದರೆ ಈವನ್ ಕಾಡಲ್ಲೂ ಕೂಡ ಬೆಳೆಯುತ್ತಾ ಅಂತ ನೀವು ಯೋಚನೆ ಮಾಡಬೇಕು. ಅಫ್ಕೋರ್ಸ್ ಬೆಳೆಯುತ್ತೆ, ಬೆಳೆಯಲ್ಲ ಅಂತ ಏನಿಲ್ಲ, ಖಂಡಿತ ಬೆಳೆಯುತ್ತೆ. ಆ ಥರ ನೀವು ಯೋಚನೆ ಮಾಡಿ. ಅಂದರೆ ನಾವು ನಮಗೆ ಇಲ್ಲಿರುವಂಥ ನಮ್ಮ ಲೊಕ್ಯಾಲಿಟಿನಲ್ಲಿ ಬೆಳೆಯುವಂಥ ಗಿಡಗಳು, ಈವನ್ ಆ ಗಿಡಗಳು ಕಾಡಲ್ಲೂ ಕೂಡ ಬೆಳೆಯುತ್ತಾ? ಅದನ್ನು ನೀವು ನಿಮ್ಮ ದೊಡ್ಡವರಿಂದ ತಿಳಿದು ನೋಡಿ. ಇಲ್ಲಿ ಕೆಳಗಡೆ ಇಲ್ಲಿ ಬರಿಬೇಕು. ಇಲ್ಲಿ ಕೆಲವು ನಮಗೆ ಕಾಡಲ್ಲೂ ಕೂಡ ಬೆಳೆಯುತ್ತೆ, ಅದು ನಮ್ಮ ಸರೌಂಡಿಂಗ್, ನಮ್ಮ ಸುತ್ತಮುತ್ತ ಕೂಡ ಬೆಳೆಯುತ್ತೆ. ಇನ್ನು ಕೆಲವು ಮರಗಳು ಬರೀ ಇಲ್ಲಿ ವಿಲೇಜ್ ಟೌನಲ್ಲಿ ಮಾತ್ರ ನಾವು ಬೆಳೆಸ್ಬೋದು. ಲೈಕ್ ಗ್ರೇಪ್ಸ್ ಟ್ರೀಸ್, ಈ ಥರ ಅನಾನಸ್ ಟ್ರೀ, ಪಪಾಯ ಟ್ರೀ, ಇವೆಲ್ಲ ನಾವು ನಮ್ಮ ಸುತ್ತಮುತ್ತ ಬೆಳೆಯುತ್ತೆ. ಬಟ್ ಕಾಡಲ್ಲಿ ಇದೆಯಲ್ಲ, ಬಟ್ ಕಾಡಲ್ಲಿ ತುಂಬ ಗಿಡಗಳಿದೆ, ಅದು ಇವಾಗಲೂ ಕೂಡ ನಮ್ಮ ಸರೌಂಡಿಂಗಲ್ಲಿ ಆ ಗಿಡಗಳು ನಾವು ಬೆಳೆಯೋಕ್ಕಾಗಲ್ಲ. ಸೊ ವಿ ಜಸ್ಟ್ ಥಿಂಕ್ ನಾವು ಯೋಚನೆ ಮಾಡಬೇಕು. ಇಸ್ ಇಟ್ ಕರೆಕ್ಟ್? ಇದು ಸರಿಯಾಗಿದೆಯಾ?
ನಾವು ಮಾಡ್ತಾ ಇರೋದು ಸರಿಯಾಗಿದೆಯಾ, ನಾವು ಯೋಚನೆ ಮಾಡ್ತಾ ಇರೋದು ಸರಿಯಾಗಿದೆಯಾ, ನಮ್ಮ ಸುತ್ತಮುತ್ತ ಈ ಗಿಡ ಇದೆಯಾ, ಇದೇ ಗಿಡ ನಮಗೆ ಕಾಡಲ್ಲಿ ಕೂಡ ಸಿಗುತ್ತಾ, ಕಾಡಲ್ಲೂ ಬೆಳೆಯುತ್ತಾ, ಯಾರು ಬೆಳೆಸ್ತಾರೆ? ನೋಬಡಿ ಶುಡ್ ಬಿ ಗ್ರೋ, ಅದಕ್ಕೆ ಯಾರೂ ಅವಶ್ಯಕತೆ ಇಲ್ಲ, ಬಟ್ ಬೆಳೆಯುತ್ತಾ ಅಂತ ನೀವು ಯೋಚನೆ ಮಾಡಿ ಟೆಕ್ಸ್ಟ್ ಬುಕ್ ತಗೊಂಡಾಗ ಇಲ್ಲಿ ಬರಿಬೇಕು. ಇಲ್ಲಿ ಬರ್ತಿದೆ ಆ್ಯಪಲ್ ಟ್ರೀ, ಬನಾನಾ ಟ್ರೀ, ಬ್ಯಾಂಬೋ, ದಿಸ್ ಈಸ್ ಭಾಸಮ್, ಬ್ಯಾಂಬೋ, ದಿಸ್ ಈಸ್ ಆಲ್ಸೋ ಬನಾನಾ ಟ್ರೀ, ಬ್ಯಾಂಬೋ, ಗೋಸ್ಬೆರಿ, ಟೀಕ್ವುಡ್, ನೀಮ್ ಟ್ರೀ, ಸ್ಯಾಂಡಲ್. ಸೊ ಈ ರೀತಿ ಬೇರೆ ಬೇರೆ ಮರಗಳು ಕೂಡ ಇದೆ, ಬರೀ ಕಾಡಲ್ಲೇ ಬೆಳೆದಿರೋಂಥ ಮರಗಳು. ಮೇಕ್ ಎ ಲಿಸ್ಟ್ ಆಫ್ 5 trees that grow in your place and in the forest. ಸೊ ಕೇವಲ 5 ಮರಗಳು, ಅದು ನಿಮ್ಮ ವಿಲೇಜಲ್ಲೂ ಬೆಳೆದಿರಬೇಕು, ಕಾಡಲ್ಲೂ ಬೆಳೆದಿರಬೇಕು, ಎರಡೂ ಕೂಡ ನೀವು ಇದನ್ನು ಬರಿಬೇಕು. ಅರ್ಥ ಆಯ್ತಾ ಮಕ್ಕಳ? ಇದನ್ನು ನಾವೇ ಬರಿಬೇಕು ಅಂತಲ್ಲ, ನಿಮ್ಮ ದೊಡ್ಡವ್ರನ್ನ ಕೇಳಿ ಹೇಳ್ತಾರೆ. ಫಸ್ಟು ಟೆಕ್ಸ್ಟ್ ಬುಕ್ ತೆಗೆಸ್ಕೊಳ್ಳಿ, ಟೆಕ್ಸ್ಟ್ ಬುಕ್ ತೆಗೆಸ್ಕೊಂಡ ಮೇಲೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಬರೀನ ಬೇಕು. ಅಬ್ಸರ್ವ್ ದ ಟ್ರೀಸ್ ಇನ್ ದ ಪಿಕ್ಚರ್, ರೈಟ್ 2 uses ಆಫ್ ಈಚ್ ಟ್ರೀ ಇನ್ ಸ್ಪೇಸ್ ಗಿವನ್, ಟೇಕ್ ದ ಹೆಲ್ಪ್ ಆಫ್ ಎಲ್ಡರ್ಸ್. ಇಲ್ಲಿ ಕೆಲವು ಟ್ರೀಸ್ಗಳನ್ನ ಕೊಟ್ಟಿದ್ದಾರೆ, ಆ ಟ್ರೀಸ್ನ ಯಾವ್ಯಾವುದು ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕು. ಅದಕ್ಕೆ ಹೇಳ್ತಾ ಇರೋದು, ಇಫ್ ಯು ಬೈ ದ ಟೆಕ್ಸ್ಟ್ ಬುಕ್ ಮೀನ್ಸ್ ಈಸಿಲಿ ಯು ಕ್ಯಾನ್ ರೈಟ್ ಇಟ್. ಅಂಡರ್ಸ್ಟುಡ್? ಇಫ್ ಯು ಬೈ ದ ಟೆಕ್ಸ್ಟ್ ಬುಕ್ ಮೀನ್ಸ್ ಈಸಿಲಿ ಯು ಕ್ಯಾನ್ ರೈಟ್, ಅದನ್ನು ನೀವು ಈಸಿಯಾಗಿ ಬರಿಬೋದು. ಅರ್ಥ ಆಯ್ತಾ ಮಕ್ಕಳ? ಸೊ ದಿಸ್ ಈಸ್ ಟೀಕ್ವುಡ್ ಟ್ರೀ, this is sandalwood tree, this is jumbo tree, banyan tree, ponagnia, neem tree, gooseberry, bamboo. Understood? ಸೊ ಇದೆಲ್ಲ ಕೂಡ ಕಾಡಲ್ಲಿರುವಂಥದ್ದು. ಇದು ನಮಗೂ ಕೂಡ ಕಾಡಲ್ಲಿದೆ ಅಂದ ತಕ್ಷಣಕ್ಕೆ ನಾಡಲ್ಲಿ ಬೆಳೆಯಲ್ಲ ಅಂತಿಲ್ಲ. ಸೊ ಇವೆಲ್ಲ ಕೆಲವು ಕಾಡಲ್ಲೇ ಬೆಳೆದ್ರು ಕೂಡ ಇವು ನಮಗೆ ತುಂಬ ಉಪಯೋಗ ಆಗುವಂಥ ಮರಗಳು, ಇವು ನಮಗೆ ತುಂಬ ಉಪಯೋಗ ಆಗುವಂಥ ಮರಗಳು. ಸೊ ಇದನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ ತೊಗೊಂಡು ಫಿಲ್ ಮಾಡಬೇಕು. ನಾನು ನೆಕ್ಸ್ಟ್ ಕ್ಲಾಸ್ ಬಂದಾಗ ನಾನು ಕೇಳ್ತೀನಿ, ಯು ಆಲ್ರೆಡಿ ನೋ ದ ಥಿಂಗ್ಸ್ ಒಬ್ಟೇನ್ ಫ್ರಮ್ ದ ಫಾರೆಸ್ಟ್, ವಾಟ್ ವಿಲ್ ಹ್ಯಾಪನ್ ಇಫ್ ದ ಫಾರೆಸ್ಟ್ ಈಸ್ ಡಿಸ್ಟ್ರಾಯ್ಡ್, ಥಿಂಕ್ ಆ್ಯಂಡ್ ಆನ್ಸರ್. ಈಗ ನಮಗೆಲ್ಲರಿಗೂ ಗೊತ್ತು ಕೂಡ ಫಾರೆಸ್ಟಿಂದ ನಮಗೇನು ಎಷ್ಟೆಲ್ಲ ಉಪಯೋಗ ಇದೆ ಗ್ರೀನಿಂದ ಅಂತ. ಬಿಕಾಸ್ ಗ್ರೀನ್ ಇರೋದ್ರಿಂದನೇ ಮಳೆಯೆಲ್ಲ ಹಾಕ್ತಾ ಇರೋದು. ಮಳೆ ಜೋರಾಗಿ ಬಿದ್ದರೂ ಕೂಡ ಸಾಯಿಲ್ ಎರೋಷನ್ ಆಗದಿರೋ ತಡೆಯೋದು ಕಾಡಿನಿಂದ ನಮಗೆ ತುಂಬ ಉಪಯೋಗ ಆಗಿದೆ. ಇಲ್ಲ ಅಂತಂದರೆ ಪ್ರಾಣಿಗಳೆಲ್ಲ ನಾವಿರೋ ಪ್ಲೇಸ್ಗೆ ಬಂದುಬಿಡ್ತಾಯಿತ್ತು. ಬಟ್ ಕಾಡಿರೋದ್ರಿಂದ ಈವನ್ ವೈಲ್ಡ್ ಅನಿಮಲ್ಸ್ ವಿಲ್ ಸ್ಟೇ ದೇರ್, ಅಲ್ಲೇ ಕಾಡಲ್ಲೇ ವಾಸವಾಗಿರುತ್ತೆ. ಸೊ ಕಾಡಿನ ಮೆಡಿಸಿನ್ಸ್ ನಮಗೆ ತುಂಬ ಏನೇನು ಉಪಯೋಗ ಇದೆ, ಅಕಸ್ಮಾತ್ ಯೋಚನೆ ಮಾಡಿ, ಕಾಡಿನಿಂದ ನಮ್ಗೆ ಇಷ್ಟೊಂದು ಉಪಯೋಗ ಇದೆ. ಒಂದು ಪಕ್ಷ ಕಾಡನ್ನು ನಾವು ಡೆಸ್ಟ್ರಾಯ್ ಮಾಡಿದ್ರೆ, ಹಾಳು ಮಾಡಿದ್ರೆ, ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್? ಏನಾಗ್ಬೋದು ಅಲ್ವಾ ಮಕ್ಕಳ? ಜಸ್ಟ್ ಥಿಂಕ್ ಇಟ್ ದಟ್ ಇಫ್ ಫಾರೆಸ್ಟ್ ಈಸ್ ಡೆಸ್ಟ್ರಾಯ್ಡ್, ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಏನಾಗ್ಬೋದು? ಯು ಶುಡ್ ರೈಟ್ ಇನ್ ದಿಸ್ ಲೈನ್ಸ್. ಈ ಲೈನಲ್ಲಿ ನಿಮ್ಮ ಸ್ವಂತವಾಗಿದೆ ಅಂದರೆ ಯು ಶುಡ್ ರೈಟ್ ಬೈ ಯೋರ್ ಓನ್. ಯು ಶುಡ್ ರೈಟ್ ಬೈ ಯೋರ್ ಓನ್. ನಿಮ್ಮ ಸ್ವಂತದಲ್ಲಿ ನೀವು ಇದನ್ನು ಬರಿಬೇಕು. ಯು ಕ್ಯಾನ್ ರೈಟ್ ಇಟ್. ಅಂಡರ್ಸ್ಟುಡ್? ಸೊ ಯು ಕ್ಯಾನ್ ರೈಟ್ ಎವ್ರಿಥಿಂಗ್ ಎಲ್ಲ ನೀವು ಬರಿತಾ ಇದನ್ನು ನೀವು ಕಲಿಬೋದು. ಸೊ ನೀವು ಫಾರೆಸ್ಟ್ ಇದ್ದರೆ ಎಷ್ಟು ಉಪಯೋಗ ಆಗುತ್ತೆ ಅದು ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಒಂದು ಪಕ್ಷ ಕಾಡೇ ಇಲ್ಲ ಅಂದರೆ, ಆ ಕಾಡು ಏನಾದರೂ ಡೆಸ್ಟ್ರಾಯ್ ಆಗೋದ್ರೆ, ನಾವು ಅದನ್ನು ಡೆಸ್ಟ್ರಾಯ್ ಮಾಡಿದ್ರೆ ಏನಾಗ್ಬೋದು ನೆಕ್ಸ್ಟ್? ಸೊ ನಾವು ಏನಾಗೋದು ಅನ್ನೋದನ್ನು ಈ ಲೈನ್ಸಲ್ಲಿ ಬರಿಬೇಕು. ಈ ಲೈನ್ಸಲ್ಲಿ ನೀವು ಬರಿಬೇಕು ಅಂದರೆ ಯು ಶುಡ್ ಬೈ ದ ಟೆಕ್ಸ್ಟ್ ಬುಕ್ಸ್. ಅಂಡರ್ಸ್ಟುಡ್? ಸೊ you should buy the textbooks. Look here. Write the names of the trees, sapling that are planted in the yard of your house or school. ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಸ್ಕೂಲ್ನಲ್ಲಿ ಯಾವ ಗಿಡಗಳನ್ನ ನೆಟ್ಟಿದ್ದೀರಾ? ಸ್ಯಾಪ್ಲಿಂಗ್ ಅಂದರೆ ನೆಟ್ಟಿರೋದು. ಸೊ ವಿಚ್ ಆರ್ ದ ಟ್ರೀಸ್ ಆರ್ ಪ್ಲಾಂಟ್ಸ್ ವಿಚ್ ಯು ಸ್ಯಾಪಲ್ ಇನ್ ನಿಯರ್ ಬೈ ಯೋರ್ ಹೌಸ್ ಆರ್ ಸ್ಕೂಲ್. ನಿಮ್ಮ ಸ್ಕೂಲ್ ಹತ್ರ ಅಥವಾ ನಿಮ್ಮ ಮನೆ ಹತ್ರ ಯಾವ ಗಿಡಗಳನ್ನ ನೀವು ನೆಟ್ಟಿದ್ದೀರಾ ಅದನ್ನು ನೀವು ಇಲ್ಲಿ ಬರಿಬೇಕು. ಯು ಶುಡ್ ಓನ್ಲಿ ರೈಟ್ ಇಟ್. ಇದನ್ನೆಲ್ಲ ನೋಡಿ ಫಿಲ್ ಮಾಡಬೇಕು. ಅಂಡರ್ಸ್ಟುಡ್? ನೀವು ಇದನ್ನು ಫಿಲ್ ಮಾಡಿಕೊಂಡೇ ಬರಬೇಕು. ಇದನ್ನೆಲ್ಲ ನಿಮ್ಗೆ ಗೊತ್ತಾಗಲಿ ಅಂದರೆ ನಾನು ಅಲ್ಲಿ ಬಂದಾಗ ನೀವು ಕೇಳಿ, ಬಟ್ ಯು ಶುಡ್ ರೈಟ್. ನೀವು ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಇಯರ್ ಆಲ್ಸೋ ಕಲೆಕ್ಟ್ ದ ಪಿಕ್ಚರ್ಸ್
of trees from the newspaper, books, magazine, paste them in your used notebook, then collect and write information about those trees. ನೋಡಿ, collect a picture of trees from the newspaper. ನ್ಯೂಸ್ಪೇಪರ್ ಅಂದರೆ ಬೇರೆ ಬೇರೆ ಸುದ್ದಿಗಳು ಒಂದೇ ಅಲ್ಲದ ಕೆಲವು ಮರಗಳ ಬಗ್ಗೆಯೂ ಕೂಡ ಅದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ. ಆ ಪಿಕ್ಚರ್ ಕಟ್ ಮಾಡಿ ಇಟ್ಕೊಳ್ಳಿ, ಇನ್ಫಾರ್ಮೇಷನ್ ಕಟ್ ಮಾಡಿ ಇಟ್ಕೊಂಡು ಯಾವುದಾದ್ರೂ ನಿಮಗೊಂದು ಹಳೆ ಬುಕ್ಸ್ ಇರುತ್ತೆ, ಇದು ಬೇಡಪ್ಪ ಅಂತಿರುತ್ತೆ, ಬಟ್ ಬುಕ್ಕಲ್ಲಿ ಅದು ನಿಮಗೆ ಪೇಪರೆಲ್ಲ ಇರುತ್ತೆ. ಸೊ ಆ ಥರ ನೀವು ಏನೋ ಮಾಡಿ ಒಂದು ಸ್ಟೋರೇಜ್ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಅದೇ ಥರ ಇಲ್ಲಿ 5 ನೀವು ಕಲೆಕ್ಟ್ ಮಾಡಿ. ನೇಮ್ ಆಫ್ ದ ಟ್ರೀ ಆ್ಯಂಡ್ ಯೂಸ್ಫುಲ್ನೆಸ್. ಮ್ಯಾಂಗೋ ಟ್ರೀ ಏನಕ್ಕೆ ಯೂಸ್ ಆಯಿತು? ಟೀಕು ಟ್ರೀ ಏನಕ್ಕೆ ಯೂಸ್ ಆಯಿತು? ಬ್ಯಾನಿಯನ್ ಟ್ರೀ ಏನಕ್ಕೆ ಯೂಸ್ ಆಗುತ್ತೆ? ಅದನ್ನು ಯು ಶುಡ್ ರೈಟ್ ಹಿಯರ್. ಅಂಡರ್ಸ್ಟುಡ್? More than half of the plants and animals that live on the earth depend upon forest for their survival. ನಾನು ಆಗಲೇ ಹೇಳಿದ ಹಾಗೆ, ಸೊ ದಿಸ್ ಈಸ್ ಫಾರೆಸ್ಟ್. ಯು ಜಸ್ಟ್ ಥಿಂಕ್ ಇಟ್, ದಿಸ್ ಈಸ್ ಫಾರೆಸ್ಟ್. ಇದೇನಿದು? ಕಾಡಿದು. Look here, how many animals and birds are there in this forest? How many trees are there in this forest? ಎಷ್ಟು ಮರಗಳಿದೆ, ಪ್ರಾಣಿ ಪಕ್ಷಿಗಳು ಎಲ್ಲ ಹೇಗೆ ಹೋರಾಡ್ತಾರೆ. ಸೊ ಹಾಗೆಯೇ ನೋಡಿ, ಮೋರ್ ದೆನ್ ಹಾಫ್ ಆಫ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದಟ್ ಲೀವ್ ಆನ್ ದ ಅರ್ತ್ ಡಿಪೆಂಡ್ ಅಪಾನ್ ಫಾರೆಸ್ಟ್ ಆಫ್ ದರ್ ಸರ್ವೈವಲ್. ಹಾಫ್ ಆಫ್ ದ ಅನಿಮಲ್ಸ್ ಆ್ಯಂಡ್ ಟ್ರೀಸ್, ಪ್ರಪಂಚದಲ್ಲಿ ಅರ್ಧದಕ್ಕಿಂತ ಹೆಚ್ಚು ಅನಿಮಲ್ಸ್ ಪ್ರಾಣಿಗಳು, ಅರ್ಧದಕ್ಕಿಂತ ಹೆಚ್ಚು ಪ್ಲ್ಯಾಂಟ್ಸ್ಗಳು ಅಂದರೆ ಅರ್ಧದಕ್ಕಿಂತ ಹೆಚ್ಚು ಪ್ರಾಣಿಗಳು ಮರಗಿಡಗಳು ಕಾಡನ್ನೇ ಅವಲಂಬಿಸುತ್ತೆ. ದೇ ಡಿಪೆಂಡ್ ಆನ್ ದ ಫಾರೆಸ್ಟ್ ಒನ್ಲಿ ಟು ಸರ್ವೈವ್. ಎಸ್, ಬಿಕಾಸ್ ಇಟ್ಸ್ ದ ಫ್ರೀ ಫಾರ್ ದೆಮ್. ಅವರು ನಮ್ಮ ಟೌನು ವಿಲೇಜಲ್ಲಿ ಬದುಕೋಕ್ಕಾಗಲ್ಲ, ಪ್ರಾಣಿಗಳು ಗಿಡಗಳು ಬದುಕೋಕ್ಕಾಗಲ್ಲ. ಬೈ ದಿಸ್ ಇನ್ ಏರ್ ಪೊಲ್ಯೂಷನ್ಸ್, ವೆಹಿಕಲ್ಸ್ ಎಲ್ಲ ಓಡಾಡ್ಕೋಕ್ಕಾಗಲ್ಲ. ಸೊ ಸಮ್ ಪ್ಲ್ಯಾಂಟ್ಸ್, some trees and some animals and birds, they depend on forest to survive their life. ಅವ್ರ ಜೀವನಕ್ಕೋಸ್ಕರ, ಅವರ ಜೀವಕ್ಕೋಸ್ಕರ ಕಾಡನ್ನೇ ಅವಲಂಬಿಸುತ್ತೆ ಕೆಲವು ಪ್ರಾಣಿಗಳು ಮತ್ತು ಗಿಡಗಳು. ರೇಟ್ ಆಫ್ ಡಿಸ್ಟ್ರಕ್ಷನ್ಸ್ ಆಫ್ ಫಾರೆಸ್ಟ್ ಈಸ್ ಇನ್ಕ್ರೀಸಿಂಗ್. ಎಸ್, ರೇಟ್ ಆಫ್ ಕಾಡು ಹೆಚ್ಚೆಚ್ಚು ನಾಶಗಳು ಆಗ್ತಾ ಇದೆ ಅಲ್ವಾ? ಅದು ನಾಶ ಮಾಡ್ತಿರೋರು ಯಾರು? ನಾವುಗಳೇ. ಬಿಕಾಸ್ ಆಫ್ ದ ಹ್ಯಾವಿಂಗ್ ಪ್ಲೇಸ್, ನಮಗೆ ಪ್ಲೇಸ್ ಸಾಕಾಗ್ತಾ ಇಲ್ಲ, ಸೊ ಕಾಡು ಇರೋದಕ್ಕೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಥೋ ವಿ ಲೀವ್ ಇನ್ ಟೌನ್ಸ್, ವಿ ಡಿಪೆಂಡ್ ಆನ್ ಫಾರೆಸ್ಟ್ ಫಾರ್ ಫುಡ್, ಕ್ಲಾತ್, ಫ್ಯೂಲ್, ಮೆಡಿಸಿನ್ಸ್, ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಕ್ಸೆಟ್ರಾ. ಎಸ್, ನೋಡಿ, ನಾವು ಅದ್ರ ಪ್ಲೇಸ್ಗೆ ಹೋಗ್ತಾ ಇಲ್ಲ, ಬಟ್ ಅದ್ರ ಪ್ಲೇಸ್ಗೆ ನಾವು ಬರ್ತಾ ಇದ್ದೀವಿ. ಯಾವುದ್ರ ಪ್ಲೇಸ್ಗೆ? ಕಾಡಿನ ಪ್ಲೇಸ್ಗೆ. ಕಾಡಲ್ಲಿರೋ ಪ್ರಾಣಿಗಳು ಪಕ್ಷಿಗಳು ನಮ್ಮ ಪ್ಲೇಸಿಗೆ ಬರ್ತಾ ಇಲ್ಲ, ಬಟ್ ಕಾಡನ್ನು ನಾವು ಅವಲಂಬಿಸ್ತಾ ಇದ್ವಿ. ಏನಕ್ಕಾಗಿ? ಫುಡ್ಗಾಗಿ, ಕೆಲವು ವುಡ್ ಮೆಟೀರಿಯಲ್ಸ್ಗಾಗಿ, ಇನ್ನು ಕೆಲವರು ಫ್ಯೂಲ್ ಅಂದರೆ ಬೆಂಕಿಗಾಗಿ, ಮೆಡಿಸಿನ್ಸ್ಗಾಗಿ, ಪ್ರತಿಯೊಂದಕ್ಕೂ ನಾವು ಕಾಡನ್ನು ಅವಲಂಬಿಸ್ತಾ ಇದ್ದೀವಿ ವಿನಃ ಕಾಡು ನಮ್ಮನ್ನು ಅವಲಂಬಿಸ್ತಾ ಇಲ್ಲ. ಇಟ್ ವುಡ್ ಬಿ ಬೆಟರ್ ಇಫ್ 1/3 ಆಫ್ ದ ಏರಿಯಾ ವೇರ್ ಫಾರೆಸ್ಟ್. ಪ್ರಪಂಚದಲ್ಲಿ 1/3 ಅಂದರೆ 4 ಭಾಗ ಇರುತ್ತೆ, ಅದರಲ್ಲಿ 3 ಭಾಗ ಕಾಡಿದ್ದು, 1 ಭಾಗ ನಾವುಗಳು ವಾಸವಾಗಿದ್ದರೆ ಇಟ್ ರಿಯಲಿ ವೆರಿ ಗುಡ್. ಏನೇ ನಮಗೆ ಆದರೂ ಕೂಡ ವಿಲೇಜ್ ಟೌನ್ಗಾದರೂ ಕಾಡು ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿತ್ತು ಅಲ್ವಾ ಮಕ್ಕಳ? ವಿ ಆರ್ ಜಸ್ಟ್ ಡಿಸ್ಟ್ರಾಯಿಂಗ್ ದ ಫಾರೆಸ್ಟ್. ನಾವು ಡಿಸ್ಟ್ರಾಯ್ ಮಾಡ್ತಾನೆ ಇದ್ದೀವಿ, ಬಟ್ ವಿ ಶುಡ್ ನಾಟ್ ಡೂ ದಟ್. ಇನ್ ಫ್ಯೂಚರ್ ವಿ ಡೋಂಟ್ ನೋ ವಾಟ್ ಹ್ಯಾಪನ್. ಮೆನಿ ಮೆಡಿಸಿನ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಫಾರೆಸ್ಟ್ ಪ್ಲಾಂಟ್ಸ್. ಎಸ್, ಎಷ್ಟೋ ಔಷಧಿಗಳು ಫಾರೆಸ್ಟ್ ಪ್ಲ್ಯಾಂಟ್ಸಿಂದನೇ ಅದು ಆಗ್ತಾಯಿದೆ. ಎಷ್ಟೋ ಗಿಡಗಳಿಂದನೇ ಮೆಡಿಸಿನ್ಸ್ ತಯಾರಾಗ್ತಾ ಇರೋದು. ಬಟ್ ಆ ಮರಗಿಡಗಳು ಎಲ್ಲಿಂದ ಸಿಗ್ತಾ ಇದೆಯಾ? ನಮ್ಮ ಮನೆಯಿಂದ ಸಿಗ್ತಾ ಇದೆಯಾ ಅಥವಾ ನಮ್ಮ ಹಳ್ಳಿಯಿಂದ ಸಿಗ್ತಿದೆಯಾ? ಇಲ್ಲ, ಫಾರೆಸ್ಟ್ ಟ್ರೀಸಿಂದನೇ ಸಿಗ್ತಾ ಇರೋದು, ಫಾರೆಸ್ಟಿಂದನೇ, ಕಾಡಿಂದನೇ ನಮಗೆ ಇವೆಲ್ಲ ಸಿಗ್ತಾ ಇದೆ. ಸೊ ವಿ ಶುಡ್ ಥಿಂಕ್ ದಟ್ ವಿಚ್ ಈಸ್ ಗುಡ್ ಆರ್ ವಿಚ್ ಈಸ್ ನಾಟ್ ಗುಡ್. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಅಂಡರ್ಸ್ಟುಡ್ ಚಿಲ್ಡ್ರನ್? ದಿಸ್ ಈಸ್ ದ ಲೆಸನ್ ಆಫ್ ಗೋ ಅರೌಂಡ್ ದ ಫಾರೆಸ್ಟ್. ಕಾಡು ನಮಗೆ ಎಷ್ಟು ಉಪಯೋಗ, ಕಾಡಿಲ್ಲ ಅಂದರೆ ಹೇಗೆ? ಸೊ ವಿ ಶುಡ್ ಥಿಂಕ್. ಇಫ್ ನಾಟ್ ವಿ ನಾಟ್ ಥಿಂಕಿಂಗ್ ಮೀನ್ಸ್ ವಿ ಕಾಂಟ್ ಡೂ ಎನಿಥಿಂಗ್. ನಾವು ಫಾರೆಸ್ಟ್ನ ಉಳಿಸ್ಬೇಕು. ಕೆಲವ್ರಿಗೆ ನಾವು ಅವ್ರಿಗೆ ಎಜುಕೇಟ್ ಮಾಡಬೇಕು, ಹೇಳಬೇಕು, ನಾವು ಈ ರೀತಿಯೆಲ್ಲ ನಾವು ಮಾಡಬಾರ್ದು ಅಂತ. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ಸೊ ಎಲ್ಲೆಲ್ಲಿ ನಾನು ಹೇಳಿದ್ದೀನಿ ಅದನ್ನೆಲ್ಲ ಟೆಕ್ಸ್ಟ್ ಬುಕ್ ತೊಗೊಂಡು ನೀವು ಬರೆದು ಕಂಪ್ಲೀಟ್ ಮಾಡಿ ನಾನು ನೆಕ್ಸ್ಟ್ ಕ್ಲಾಸಿಗೆ ಅಲ್ಲಿ ನಿಮ್ಮ ಊರಿನ ಬಂದಾಗ ನೀವು ನನಗೆ ತೋರಿಸ್ಬೇಕು. ಅರ್ಥ ಆಯ್ತಾ? ಓಕೆ ಚಿಲ್ಡ್ರನ್ಸ್, ಥ್ಯಾಂಕ್ ಯು.